ನಾಳೆ ಸಿಎಂ ಹಾಗೆ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋರಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಸಿಎಂ ಹಾಗೆ ಡಿಸಿಎಂ ಸಭೆ ಸೇರ್ತಾರೆ. ನಾಳೆ ಬೆಳಗ್ಗೆ 9:30ಕ್ಕೆ ಸಿಎಂ ನಿವಾಸಕ್ಕೆ ಡಿಸಿಎಂ ಹೋಗ್ತಾರೆ. ಇದೆಲ್ಲವೂ ಕೂಡ ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಹಾಗೆ ಡಿಸಿಎಂ ಸಭೆ. ನಿಮಗೆ ಗೊತ್ತಿರೋ ಹಾಗೆ ಸಂಜೆ ಅಷ್ಟೊತ್ತಿಗೆ 2 ಫ್ಲೈಟ್ ಟಿಕೆಟ್ಗಳನ್ನ ಬುಕ್ ಮಾಡಿ ಅನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಯಾನ್ಸಲ್ ಮಾಡಿದ್ರು. ಇವಾಗ ನೋಡಿದ್ರೆ ನಾಳೆ ದಿನ ಸಿಎಂ ಹಾಗೆ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಸೇರ್ತಾರೆ ಅಂತ ಗೊತ್ತಾಗ್ತಾ ಇದೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಸಿಎಂ ಹಾಗೆ ಡಿಸಿಎಂ ಸಭೆ ಸೇರೋರಿದ್ದಾರೆ. ನಾಳೆ ಬೆಳಗ್ಗೆ 9:30ಕ್ಕೆ. ಇದಾಗಲೇ ವೇದಿಕೆಯಲ್ಲಿ ಜೊತೆಯಾಗಿ ಕಾಣಿಸ್ಕೊಂಡಿದ್ದು, ಅವರವರನ್ನ ಗ್ರೀಟ್ ಮಾಡ್ಕೊಂಡಿರೋದು, ಇವೆಲ್ಲ ನೋಡ್ತಾ ಇದ್ರೆ ಯಾವ ಪಟ್ಟದ ಫೈಟು ನಡೀತಾ ಇಲ್ವೇನೋ ಅನ್ನೋ ರೀತಿಯಾಗಿ ಕಾಣಿಸ್ತಾರೆ ಅವರ ಬಾಂಧವ್ಯ. ಬಟ್ ಒಳಗಿನ ಗುದ್ದಾಟ ಸಾಕ್ತಾನೆ ಇದೆ. ಪ್ರಮೋದ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಮೋದ್, ಸಂಜೆ ನೀವು ಹೇಳಿದ್ರಿ ಅಫ್ಕೋರ್ಸ್ ಈ ಫ್ಲೈಟ್ ಟಿಕೆಟ್ ಎಲ್ಲ ಕ್ಯಾನ್ಸಲ್ ಆದಾಗ ಏನ್ ಕಾರಣ ಇರ್ಬೋದು ಅಂತ ಕೇಳಿದ್ರೆ ಸಿಎಂ ಮೀಟಿಂಗ್ ಇರ್ಬೋದು ನಾಳೆ ದಿನದಲ್ಲಿ, ಅನಂತರದಲ್ಲಿ ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಪ್ರಮೋದ್ ನೀವು. ಅಂಡ್ ದಟ್ ಪ್ರೂವ್ ಟು ಬಿ ರೈಟ್. ನಿಜ ಚೈತ್ರ, ಈಗಾಗಲೇ TV9 ಈ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಮತ್ತೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹೈಕಮಾಂಡ್ನ ಸೂಚನೆ ಮೇರೆಗೆ ಇನ್ನೊಂದು ಈ ಬ್ರೇಕಿಂಗ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಹೈಕಮಾಂಡ್ನ ಸೂಚನೆಯ ಮೇರೆಗೆ ಇಬ್ಬರಿಗೂ ಕೂಡ ಪರಸ್ಪರ ಮಾತುಕತೆ ಮಾಡುವಂತೆ ಸೂಚನೆ ಕೊಡಲಾಗಿದೆ. ದೆಹಲಿಯಿಂದ ಸಿಎಂ ಮತ್ತು ಡಿಸಿಎಂಗೆ ಸೂಚನೆ ಸಿಕ್ಕಿದೆ. ದೆಹಲಿಯಿಂದ ಸಿಎಂಗೆ ಮತ್ತು ಡಿಸಿಎಂಗೆ ಇಬ್ಬರಿಗೂ ಕೂಡ ಹೈಕಮಾಂಡ್ನ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ನೀವಿಬ್ಬರು ಕೂಡ ಪರಸ್ಪರ ಕೂತ್ಕೊಂಡು ಮಾತನಾಡಿ ಆನಂತರ ಒಂದು ನಿರ್ಧಾರಕ್ಕೆ ಬರೋಣ, ನೀವಿಬ್ಬರು ಕೂಡ ಪರಸ್ಪರ ಮಾತುಕತೆ ಆದ ಬಳಿಕ ದೆಹಲಿಗೆ ಬನ್ನಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ಇವತ್ತು ದೆಹಲಿ ಫ್ಲೈಟ್ ಹತ್ತಬೇಕಾಗಿತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಈ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿಗಳ ಸಮಯವನ್ನು ಕೇಳಿದ್ರು. ಮುಖ್ಯಮಂತ್ರಿಗಳಿಗೆ ಸುಮಾರು 6 ಗಂಟೆ 6:30 ಸಮಯದಲ್ಲಿ ಅವರು ಕರೆ ಮಾಡಿದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬೇರೆ ಮಹತ್ವದ ಸಭೆಯಲ್ಲಿದ್ದರು. ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ವಿಧಾನಸೌಧದಲ್ಲಿ ನಡೀತಾ ಇತ್ತು. ಈ ಕಾರಣಕ್ಕೋಸ್ಕರ ಅಲ್ಲಿ ಸಭೆ ಆಯಿತು. ಆ ಸಭೆ ಆದ ಬಳಿಕ ಏನೇನು ಡೆವಲಪ್ಮೆಂಟ್ಗಳೆಲ್ಲ ಆಯಿತು, ಪ್ರಮುಖವಾಗಿ ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಇದ್ದಂಥ ಹಿನ್ನೆಲೆಯಲ್ಲಿ ಅವರನ್ನು ಸಂಪರ್ಕ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿ ಮನೆಗೆ ನಾಳೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೋಗ್ತಾ ಇದ್ದಾರೆ. ಬೆಳಗ್ಗೆ 9:30ಕ್ಕೆ ಅವರ ನಿವಾಸದಲ್ಲಿ ಇರ್ತಾರೆ. ಅಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಇರುತ್ತೆ. ಸಾಕಷ್ಟು ಮಹತ್ವದ ಡೆವಲಪ್ಮೆಂಟ್ಗಳು ಸಹಜವಾಗಿ ಆಗುತ್ತೆ. ಅಲ್ಲಿ ಇವರಿಬ್ಬರು ಪರಸ್ಪರ ಏನೇನು ಮಾತುಕತೆ ಮಾಡ್ತಾರೆ, ಹೇಗೆ ಮಾತುಕತೆ ಆಗುತ್ತೆ, ಅಲ್ಲಿಂದ ಪ್ರೋಸೆಸ್ಗಳು ಏನಾಗುತ್ತೆ ಅದೆಲ್ಲವೂ ಕೂಡ ನೋಡಬೇಕಾಗತ್ತೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ ಆಪ್ತ ಬಣದ ನಾಯಕರನ್ನ ಭೇಟಿಯಾಗಿದ್ದರು. ಈಗ ನೇರವಾಗಿ ಮುಖ್ಯಮಂತ್ರಿಗೆ ಹೋಗ್ತಾ ಇದ್ದಾರೆ. ನೇರವಾಗಿ ಮುಖ್ಯಮಂತ್ರಿಗಳನ್ನೇ ಮಾತಾಡ್ತಿದ್ದಾರೆ. ಹೀಗಾಗಿ ನಾಳಿನ ಮೀಟಿಂಗ್ ಒಂದು ಹಂತಕ್ಕೆ ಬರೋದಕ್ಕೆ, ಅಂದರೆ ಈಗಾಗಲೇ ಎಲ್ಲವೂ ಕೂಡ ಒಂದೇ ಕ್ಷಣದಲ್ಲಾಗತ್ತೆ, ಎಲ್ಲವೂ ಕೂಡ ಒಂದೇ ಮೀಟಿಂಗ್ನಲ್ಲಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲವೂ ಹೈಕಮಾಂಡ್ಗೆ ಹೋಗೋಕ್ಕಿಂತ ಬದಲು ಹೈಕಮಾಂಡ್ಗೆ ಸೂಚನೆ ಕೊಡ್ತಾ ಇದೆ ಚೈತ್ರ. ಹೈಕಮಾಂಡ್ ಅವರು ಹೇಳ್ತಾ ಇರುವಂತದ್ದು, ಈಗ ನೀವು ಮೊದಲಿಗೆ ಮಾತನಾಡಿ, ನೀವು ಮೊದಲಿಗೆ ಇಬ್ಬರು ಕೂಡ ಮಾತುಕತೆ ಮಾಡಿ ಆನಂತರ ಒಂದು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾಗತ್ತೆ. ಏನಾಗುತ್ತೆ, ಅಲ್ಲಿ ಬಂದು ಜಗಳ ಮಾಡೋ ಬದಲು, ದೆಹಲಿಯಲ್ಲಿ ಕೂತು ಪರಸ್ಪರ ಮಾತುಕತೆ ಮಾಡೋ ಬದಲು ಮೊದಲು ನಿಮ್ಮ ಹಂತದಲ್ಲಿ ಒಂದು ಮಾತುಕತೆ ಆಗಲಿ. ಅದಾದ ಬಳಿಕ ಮುಂದೆ ಯಾವ ರೀತಿ ಇಂಟರ್ಫಿಯರ್ ಮಾಡಬೇಕಾಗತ್ತಾ, ಏನು ಮಾಡಬೇಕಾಗತ್ತೆ, ಹೈಕಮಾಂಡ್ನ ನಿರ್ಧಾರಗಳೇನಾಗುತ್ತೆ ಅದೆಲ್ಲೂ ಕೂಡ ಆನಂತರ ಮಾಡೋಣ ಅಂತ ಹೇಳ್ತಿದ್ದಾರೆ. ಹೀಗಾಗಿ ನಾಳಿನ ಮೀಟಿಂಗ್ ಏನಿದೆ ಅತ್ಯಂತ ಮಹತ್ವದ ಮೀಟಿಂಗ್. ಹೀಗಾಗಿ ನಾಳಿನ ಸಭೆಯಲ್ಲಿ ಇಬ್ಬರು ಪರಸ್ಪರ ಬಹುಶಃ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಮುಕ್ತವಾಗಿ ಮಾತನಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಮೋದ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ ಇದಕ್ಕೆ ಸಂಬಂಧಪಟ್ಟಾಗ ಸಿಗ್ತಾ ಇದೆ. ಎಸ್, ಪ್ರಮೋದ್ ಹೇಳ್ತಾ ಇದ್ರು ಹೈಕಮಾಂಡ್ ಸೂಚನೆ ಮೇರೆಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇದೆ ಅಂತ. ಮೊದಲು ನೀವಿಬ್ರು ಕೂಡ ಮಾತನಾಡ್ಕೊಳ್ಳಿ, ಒಂದು ನಿರ್ಧಾರಕ್ಕೆ ಬನ್ನಿ, ಒಂದು ಹಂತಕ್ಕೆ ಬನ್ನಿ, ಮಾತನಾಡ್ಕೊಂಡು ಆ ನಂತರದಲ್ಲಿ ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ ಅಂತ. ಈಗ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಏನು ಫಿಕ್ಸ್ ಆಗಿದೆಯಲ್ಲ ನಾಳೆ 9:30ಕ್ಕೆ, ಅದು ಹೈಕಮಾಂಡ್ ಸೂಚನೆಯ ಮೇರೆಗೆ ಅಂತ ಗೊತ್ತಾಗ್ತಾ ಇದೆ. ಸಿದ್ದು ಹಾಗೆ ಡಿ.ಕೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಸೇರೋದಕ್ಕೆ ಇದೀಗ ಎಲ್ಲ ತಯಾರಿಗಳು ಆಗಿದೆ. ನಾಳೆ ದಿನ ನಡೆಯುತ್ತೆ ಕೂಡ 9:30ರಷ್ಟೊತ್ತಿಗೆ. ಇಬ್ರು ಕೂಡ ಚರ್ಚೆ ಮಾಡ್ತಾರೆ, ಒಂದು ಸಭೆ ಸೇರ್ತಾರೆ. ಈ ಸೂಚನೆ ಬಂದಿರೋದು ಹೈಕಮಾಂಡ್ ಇಂದ. ಹೈಕಮಾಂಡ್ ಸೂಚನೆ ಕೊಟ್ಟ ನಂತರದಲ್ಲೇ ಡಿ.ಕೆ. ಫ್ಲೈಟ್ ಟಿಕೆಟ್ ಕೂಡ ಕ್ಯಾನ್ಸಲ್ ಆಯ್ತು. ಅನಂತರದಲ್ಲಿ ಸಿಎಂ ಜೊತೆ ಮಾತನಾಡೋದಕ್ಕೂ ಕೂಡ ಮುಂದಾದ್ರು. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಯುತ್ತೆ. ಪ್ರಮೋದ್, ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಹೈಕಮಾಂಡ್ ಒಂದು ಸೇಫ್ ಗೇಮ್ ಆಡ್ತಾ ಇದೆ ಅಂತ ಅನ್ಸಲ್ವಾ? ಅಂತ ಹೇಳಿದ್ರೆ ಈಗ ದಕ್ಷಿಣದಲ್ಲಿರುವಂತ ಒಂದು ರಾಜ್ಯಕ್ಕೆ ಬೇರೇನೋ ತಪ್ಪು ನಿರ್ಧಾರಗಳಿಂದ ಕಳೆದುಕೊಳ್ಳೋದು ಬೇಡ ಅನ್ನುವಂತ ನಿರ್ಧಾರ. ಯಾಕೆಂತ ಹೇಳಿದ್ರೆ ದಿಸ್ ಇಸ್ ವೆರಿ ಸ್ಟ್ರೇಂಜ್ ಬೆಳವಣಿಗೆ. ಯಾರು ಪಟ್ಟಕ್ಕಾಗಿ ಪಟ್ಟು ಹಿಡಿತಾ ಇದ್ದಾರೋ ಅವರಿಬ್ರು ನೀವೇ ಕೂತ್ಕೊಂಡು ಮಾತನಾಡಿ ಅಂತ ಹೇಳೋದು ಸ್ಟ್ರೇಂಜ್ ಅನ್ಸುತ್ತೆ ಪ್ರಮೋದ್. ಚೈತ್ರ, ಇಲ್ಲಿ ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ ಇದೆ. ಪ್ರಮುಖವಾಗಿ ಇಬ್ಬರು ಕೂಡ ಟ್ವೀಟ್ ವಾರ್ ಏನಾಗಿತ್ತು, ವಾರ್ ಆಫ್ ವರ್ಡ್ಸ್ ಏನಾಗಿತ್ತು, ಇಬ್ಬರು ನಡುವೆ ನೇರವಾಗಿ ವರ್ಡ್ಗಳ ಬಗ್ಗೆ, ಅಂದರೆ ಕೊಟ್ಟ ಮಾತಿನ ಬಗ್ಗೆ ದೊಡ್ಡ ಯುದ್ಧ ಆಗಿತ್ತು. ಈಗ ಅದರ ಮುಂದುವರೆದ ಭಾಗವಾಗಿ ಡಿ.ಕೆ. ಶಿವಕುಮಾರ್ ಅವರ ಟ್ವೀಟ್ಗೆ ಮುಖ್ಯಮಂತ್ರಿಗಳು ಕೂಡ ಕೌಂಟರ್ ಟ್ವೀಟ್ ಅನ್ನು ಮಾಡಿ ನೇರವಾಗಿ ಪರ್ಯಾಯ ನಾಯಕತ್ವವನ್ನೇ ಒಂದು ಬಿಲ್ಡಪ್ ಆಗೋಗಿತ್ತು. ಪಕ್ಷ ನೇರವಾಗಿ ಒಂದು ವರ್ಟಿಕಲ್ ಆಗಿ ಡಿವೈಡ್ ಆಗಿತ್ತು. ಇದು ವರಿಷ್ಠರಿಗೆ ಸಹಜವಾಗಿ ಅಸಮಾಧಾನವನ್ನು ಉಂಟು ಮಾಡಿದೆ. ಅಂದರೆ ಎಲ್ಲವೂ ಕೂಡ ಸರಿಯಲ್ಲ. ಇಂಥ ಒಂದು ಬೆಳವಣಿಗೆಗಳು ಪಕ್ಷದಲ್ಲಿ ಈ ರೀತಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿನೇ ಹೊಡೆದಾಡುವಂಥದ್ದು.
ಆಗಿರುವಂಥದ್ದು, ಸಹಜವಾಗಿ ಅದು ಬೇರೆ ರೀತಿಯಂತ ಒಂದು ಸಂದೇಶ ರವಾನೆ ಆಗುತ್ತೆ. ಈ ಕಾರಣಕ್ಕೋಸ್ಕರ ಮೊದಲಿಗೆ ನೀವಿಬ್ಬರು ಪರಸ್ಪರ ಮಾತುಕತೆ ಮಾಡಬೇಕಾಗತ್ತೆ. ಅಲ್ಲಿ ನಿಮ್ಮಲ್ಲಿರುವಂಥ ವ್ಯತ್ಯಾಸಗಳಿಂದ ಅದು ಟ್ವೀಟ್ ವಿಚಾರ ಇರ್ಬೋದು, ಅಧಿಕಾರ ಹಂಚಿಕೆ ವಿಚಾರ ಇರ್ಬೋದು, ಅಥವಾ ಪರಸ್ಪರ ಹೇಳಿಕೆಗಳು ಬಹಿರಂಗವಾಗಿ ಮಾತನಾಡ್ತಾ ಇರುವಂಥ ವಿಚಾರಗಳಿರ್ಬೋದು, ಬೆಂಬಲಿಗರು ಮಾತನಾಡ್ತಾ ಇರುವಂಥ ವಿಚಾರಗಳಿರ್ಬೋದು, ಇದೆಲ್ಲವನ್ನೂ ಕೂಡ ಮೊದಲಿಗೆ ಬದಿಗೆ ಸರಿಸಿ ಅದಾದ ಬಳಿಕ ಮುಂದೆ ಮಾತಾಡೋಣ ಅಂತ ಅವರು ಸೂಚನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಂದರೆ ಅವ್ರು ಟ್ವೀಟ್ ಮಾಡಿದ್ದಕ್ಕೂ ಕೂಡ ಹೈಕಮಾಂಡ್ ಈಗ ಅಸಮಾಧಾನ ವ್ಯಕ್ತಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಏನಾಗಿತ್ತು ಅಂದರೆ ಎಲ್ಲ ಬೆಳವಣಿಗೆಗಳೇನಾಗಿತ್ತು, ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗೋ ಬದಲು ಮೊದಲಿಗೆ ನೀವು ಕೂತು ಮಾತಾಡಿದ ಬಳಿಕ ನಾವು ಮುಂದಿನ ಚರ್ಚೆ ಮಾಡೋಣ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಈ ಕಾರಣಕ್ಕೋಸ್ಕರ ಈಗ ಮಹತ್ವದ ಬೆಳವಣಿಗೆಗಳಿಲ್ಲಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಉಪಮುಖ್ಯಮಂತ್ರಿಗಳು ಕೂಡ ನನಗೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಚೈತ್ರ, ಅಪ್ಡೇಟ್ಸ್ಗಳ ಪ್ರಕಾರ ಈಗ ಉಪಮುಖ್ಯಮಂತ್ರಿಗಳು ಕೂಡ ಕರೆ ಮಾಡಿದ್ದಾರೆ DCMಗೆ. ಅಂದರೆ ಅವ್ರು ಮೀಟಿಂಗಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕರೆ ಮಾಡಿದ್ದಾರೆ. ಅದಾದ ಬಳಿಕ ಮುಖ್ಯಮಂತ್ರಿಗಳು ಕೂಡ DCM ಜೊತೆಗೆ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಇನ್ವೈಟ್ ಮಾಡಿದ್ದಾರೆ, ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬನ್ನಿ ಅಂತ ಇನ್ವೈಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಈ ಹಿನ್ನೆಲೆಯಲ್ಲಿ ಅವರ ದೆಹಲಿ ಪ್ರವಾಸ ಏನಿತ್ತು, ಇವತ್ತು 7:45ಕ್ಕೆ ಏರ್ ಇಂಡಿಯಾ ಫ್ಲೈಟ್ ಕೂಡ ಬುಕ್ ಆಗಿತ್ತು DK ಶಿವಕುಮಾರ್ ಅವರದು. ಅವರ ದೆಹಲಿ ಪ್ರವಾಸವನ್ನು ರದ್ದು ಮಾಡಿ ಮುಖ್ಯಮಂತ್ರಿಗಳ ಇನ್ವಿಟೇಷನ್ಸ್ ಮೇರೆಗೆ ಈಗ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೋಗ್ತಾರೆ. ಹೀಗಾಗಿ ಮಹತ್ವದ ಬೆಳವಣಿಗೆ. ನಾಳೆ ಎಲ್ಲವೂ ಮಾತಾಡ್ತಾರ, ಖಂಡಿತ ಎಲ್ಲವೂ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆಗಿರುವಂಥ ರೀಸೆಂಟ್ ಪಾಸ್ಟ್ ಡೆವಲಪ್ಮೆಂಟ್ಗಳೇನಿದೆ, ಇತ್ತೀಚೆಗೆ ಅಷ್ಟೇ ನಿನ್ನೆ ಮೊನ್ನೆ ಅಷ್ಟೇ ಆಗಿರುವಂಥ ಬೆಳವಣಿಗೆಗಳಿಂದ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ತಾರೆ. ಹೀಗಾಗಿ ಒಂದು ಐಸ್ ಬ್ರೇಕಿಂಗ್ ಡೆವಲಪ್ಮೆಂಟ್ ಇದು. ಅಂದರೆ ಅವರಿಬ್ಬರ ನಡುವೆ ಒಂದು ಕೋಲ್ಡ್ ವಾರ್ ಖಂಡಿತವಾಗ್ಲೂ ಇದೆ. ಒಂದು ಸಣ್ಣ ಮನಸ್ತಾಪ ಕೊಡದೆ ಇವತ್ತು ಕೂಡ ಅಂದರೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಅವರು ಈ ನಂಬಿಕೆ ಬಗ್ಗೆ DCM ಮಾತನಾಡಿದ್ರು, ಮಾತಿನ ಬಗ್ಗೆ ಮಾತನಾಡಿದ್ರು. ಮೊನ್ನೆ ಪೊನ್ನಣ್ಣ ಅವರು ರಾಜಕೀಯ ಕಾರ್ಯದರ್ಶಿ, ಇನ್ಫ್ಯಾಕ್ಟ್ ಕಾನೂನು ಸಲಹೆಗಾರರಾಗಿದ್ದರು ಮುಖ್ಯಮಂತ್ರಿಗಳಿಗೆ, ಅವರ ಹೆಸರು ಹೇಳಿ ಮಾತಿನ ಶಕ್ತಿಯ ಬಗ್ಗೆ ಹೇಳಿದರು. ಎಲ್ಲ ವಿಚಾರಗಳಿದೆ. ಮೊದಲಿಗೆ ಇದೆಲ್ಲವನ್ನು ಕೂಡ ಸ್ವಲ್ಪ ತಣ್ಣಗಾಗಿಸಿ ಇಬ್ಬರು ಕೂಡ ನೇರವಾಗಿ ಮುಕ್ತ ಮಾತಿನಿಂದ ಮಾತನಾಡುವಷ್ಟು ಒಂದು ಪರಿಸ್ಥಿತಿಗೆ ಆ ಒಂದು ಆಪ್ತತೆಗೆ ಬಂದ ನಂತರ ಮುಂದುವರಿಯುವಂತ ಸಾಧ್ಯತೆ ಇರುತ್ತೆ. ಚೈತ್ರ, ಪ್ರಮೋದ್ ಈಗ ಆಗ್ತಾ ಇರುವಂತ ಬೆಳವಣಿಗೆ ಮೇಲೆ ಕೇಳ್ತಾ ಇದ್ದೀನಿ. ಇದಷ್ಟು ಫಾರ್ಮಾಲಿಟೀಸ್ ಮಾತ್ರ ಅಷ್ಟಕ್ಕೆ ಸೀಮಿತವಾಗಿರುತ್ತೆ ಅಂತ ಅನ್ಸುತ್ತೆ ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್? ಈಗ ಆಗ್ತಾ ಇರುವಂತ ಡೆವಲಪ್ಮೆಂಟ್ ಅನ್ನ ಗಮನಿಸ್ತಾ ಇದ್ರೆ ನಾವು, ಯಾಕಂತ ಹೇಳಿದ್ರೆ ಒಂದೇ ವೇದಿಕೆಯಲ್ಲಿ ಇಬ್ರು ಕೂಡ ಕಾಣಿಸ್ಕೊಳ್ತಾರೆ. ಜಿದ್ದು ಹಠ ಹೋರಾಟ ಈ ತರದೆಲ್ಲ ಎದುರಿಗೇನು ಕಾಣಿಸ್ತಾ ಇಲ್ಲ ನಮಗೆ. ಸೊ ಹಾಗಿರ್ಬೇಕಾದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಜಸ್ಟ್ ಫಾರ್ಮಾಲಿಟಿ ಆಗಿರುತ್ತಾ? ಹೈಕಮಾಂಡ್ ಹೇಳಿದ್ರು ಹೋಗಿ ಭೇಟಿಯಾಗಿ ಬಂದೆ ಅನ್ನೋ ತರ? ನೋ ಈಗ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಮುಂದೆ ಏನು ಕಾಣುತ್ತೋ ಅದೇ ರೀತಿ ಕಾಣಲ್ಲ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ, ಮುಂದೆಗಡೆ ಏನು ದಾಳ ಉಳಿಸ್ಬೇಕೋ ಆ ದಾಳ ಉಳಿಸ್ತಾರೆ. ಬಟ್ ಈಗ ಮುಂದೆ ಚೆನ್ನಾಗಿ ಮಾತಾಡೋಕ್ಕಿಂತ ಹೆಚ್ಚಾಗಿ ಇಬ್ಬರೂ ಕೂಡ ನಾಯಕರು ಪರಸ್ಪರ ನೇರವಾಗಿ ಮುಖಕ್ಕೆ ಮುಖ ಕೊಟ್ಟಂತೆ, ಮುಖಕ್ಕೆ ಹೊಡೆಯುವಂತೆ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ. ಆತ ನೇರವಾಗಿಯೇ ಮಾತಾಡ್ತಿದ್ದಾರೆ. ಆತ ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಹೇಳಿದ್ರೆ ವರ್ಡ್ ಈಸ್ ನಾಟ್ ಪವರ್ಫುಲ್ ಅಂತ CM ಹೇಳ್ತಾ ಇದ್ದಾರೆ. ಹೀಗಾಗಿ ನೇರವಾಗಿಯೇ ಅದನ್ನು ಕೌಂಟರ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಂಥ ಬೆಳವಣಿಗೆ ಇದೆ. ಹಿಂದೆಗಡೆ ಸಾಕಷ್ಟು ರಾಜಕಾರಣದಲ್ಲಿ ಈ ಥರದ ಆಟಗಳು ತುಂಬ ಆಗೋವೆ. ಅಥವಾ ಎಲ್ಲರೂ ಕೂಡ ಜೊತೆಯಾಗಿ ಕಾಣಿಸ್ತಾರೆ ರಾಜಕಾರಣಿಗಳು. ಆದರೆ ತೆರೆಮರೆಯಲ್ಲಿ ಅವರ ಸಂಘರ್ಷ ತುಂಬ ನಡೆದಿದೆ. ದಟ್ ಇಸ್ ಫೈನ್, ದಟ್ ಇಸ್ ರಾಜಕಾರಣ. ಆದರೆ ಈಗ ಒಂದೇ ಪಕ್ಷದಲ್ಲಿ ಅದರಲ್ಲೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಪರಸ್ಪರ ಮುಖಾಮುಖಿ ಆಗಿರುವಂಥದ್ದು ಬಹುಶಃ ಹೈಕಮಾಂಡ್ಗೂ ಕೂಡ ಸ್ವಲ್ಪ ಬಿಕ್ಕಟ್ಟಿನ ಸಂಗತಿ. ಈ ಹಿನ್ನೆಲೆಯಲ್ಲಿ ಮೊದಲು ನೀವು ಮಾತಾಡಿ, ನೀವಿಬ್ಬರು ಮಾತನಾಡೋ ಮೂಲಕ ಒಂದು ಡೈರೆಕ್ಟ್ ಆದಂಥ ಸಂದೇಶ ಕೊಡಿ, ಈ ರೀತಿ ಸರಿ ಹೋಗಲ್ಲ ಅಂತ. ಹೀಗಾಗಿ ಕೂತು ಮಾತನಾಡುವಂಥ ಸಂದರ್ಭದಲ್ಲಿ ಸರಿ ಹೋಗುತ್ತೆ ಅನ್ನುವಂಥ ಒಂದು ಡೆವಲಪ್ಮೆಂಟ್ಗಳಾಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ನೊಂದಿಷ್ಟು ಮಾಹಿತಿ ಬರ್ತಾ ಇರುವಂಥ ಅದರ ಮೂಲಗಳ ಪ್ರಕಾರ ಹೇಳುವಂತೆ ಕೆಲವೊಂದಿಷ್ಟು ಹಿರಿಯ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಹೈಕಮಾಂಡ್ಗೆ ಸಜೆಷನ್ ಕೊಟ್ಟಿದ್ದಾರೆ. ಅವರನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರಿಬೇಕು, ಇಬ್ಬರನ್ನು ಕೂಡ ಒಂದು ಕಡೆ ಕೂರಿಸಬೇಕು. ಮೊದಲು ಅವ್ರು ಕೂರಿಸಿ ನಂತರ ಮಾತಾಡೋ ಸ್ಪಷ್ಟತೆ ಸಿಗುತ್ತೆ ಅಂತ. ಮೊದಲಿಗೆ ಈ ನಾಳಿನ ಮೀಟಿಂಗ್ನಲ್ಲಿ ಖಂಡಿತ ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಚರ್ಚೆ ಜಾಸ್ತಿ ಆಗಲ್ಲ. ಅಲ್ಲೇನಿದ್ರು ಕೂಡ ಈಗಿನ ಬೆಳವಣಿಗೆ ಏನಾಗ್ತಾ ಇದೆ, ಇಬ್ರು ಕೂಡ ಮುಖ ಕೊಟ್ಟು ಸರಿಯಾಗಿ ಮಾತಾಡ್ತಾ ಇಲ್ಲ, ಮುಕ್ತವಾಗಿ ಮಾತನಾಡ್ತಾ ಇಲ್ಲ. ಇಬ್ರು ಪರಸ್ಪರ ಟ್ವೀಟ್ಗಳ ಮೂಲಕ ವಾರ್ ಆಫ್ ವರ್ಡ್ಸ್ಗಳು ಆಗ್ತಾ ಇದೆ. ಹೀಗಾಗಿ ಅದೆಲ್ಲವನ್ನು ಕೂಡ ಬದಿಗೆ ಸರಿಸಿ ನಾವೆಲ್ಲ ಜೊತೆಯಾಗಿದ್ದೀವಿ ಅಂತ ಅವರ ಮೂಲಕ ಅವರ ಬೆಂಬಲಿಗರಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ. ಈ ಮೂಲಕ ರಾಜ್ಯದ ಜನರಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ. ಈ ಕಾರಣಕ್ಕೋಸ್ಕರ ಹೈಕಮಾಂಡ್ ಸೂಚನೆ ಮೇರೆಗೆ ನಾಳೆ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರಮೋದ್ ಮಾಹಿತಿಗಾಗಿ.